ಬೆಳಕಿನ ಮರದ ಗೀತೆ. ಅತಿ ಪುರಾತನ ಕಾಲದಲ್ಲಿ ನಕ್ಷತ್ರಗಳು ನದಿ ನೀರಿಗೆ ಕವಿತೆಗಳನ್ನು ಹೇಳುತ್ತಿದ್ದಾಗ ನಯನಿಕಾ ಎಂಬ ಭೂಭಾಗವಿತ್ತು. ಅಲ್ಲಿದ್ದಳು ಮಹಾಬುದ್ಧಿವಂತಿ, ಮಾಯಾಮಯಿ ಶಕ್ತಿ ಹೊಂದಿದ್ದ ರಾಣಿ ಸಾನ್ವಿ. ಆಕೆ 6 ರಾಜ್ಯಗಳನ್ನು ಆಳುತ್ತಿದ್ದಳು. ಪ್ರತಿಯೊಂದು ರಾಜ್ಯಕ್ಕೂ ಒಂದೊಂದು ಅದ್ಭುತ ರಾಣಿ ಇದ್ದಳು. 6 ಸಹೋದರಿ ರಾಣಿಯರು. ಪೃಥ್ವಿ ರಾಣಿ ಬಂಡೆಗಳೊಂದಿಗೆ ಮಾತನಾಡುತ್ತಿದ್ದಳು. ಅಗ್ನಿ ರಾಣಿ ಬೆಂಕಿಯನ್ನು ನಗೆಯಿಂದ ಬೆಳಗುತ್ತಿದ್ದಳು. ಜಲ ರಾಣಿ ಮೋತಿಯಾಗಿ ಬಿದ್ದು ಹೂವಿಗೆ ನೀರು ನೀಡುತ್ತಿದ್ದಳು. ವಾಯು ರಾಣಿ ಮಿಂಚುಮೇಘಗಳನ್ನು ಏರಿದಳು. ಆಕಾಶ ರಾಣಿ ನಕ್ಷತ್ರಗಳ ಜೊತೆ ನೃತ್ಯವಾಡುತ್ತಿದ್ದಳು. ಛಾಯಾ ರಾಣಿ ನೆರಳುಗಳ ಜಗತ್ತಿನಲ್ಲಿ ಆಳುತ್ತಿದ್ದಳು. ಒಂದು ದಿನ ಜಗತ್ತಿನಲ್ಲಿ ಮಾಯಾಜಾಲವು ಮಾಯವಾಗತೊಡಗಿತು. ಮರಗಳು ಮಾತನಾಡುವುದನ್ನು ಮರೆತವು. ಕನಸುಗಳು ನಿಶಬ್ದವಾಗಿದವು. ನೆನಪಿನ ಜಗತ್ತು ಮಸುಕಾಗುತ್ತಿತ್ತು. ಒಂದು ರಾತ್ರಿ ರಾಣಿ ಸಾನ್ವಿಗೆ ಒಂದು ವಿಚಿತ್ರ ಕನಸು ಬಂತು. ಬೆಳ್ಳಿಯಂತೆ ಹೊಳೆಯುವ ಒಂದು ಮರ. ಅದು ಹಾಡುತ್ತಿತ್ತು. ಹೀಗೆ ಆಕೆ ಹೊರಟಳು ಮೊದಲ ಹುಸುಗುನ ಮಾತುಗಳ ಕಾಡಿಗೆ, ಯಾರೂ ಕಾಲಿಟ್ಟಿರದ ಸ್ಥಳ. ಆ ಕಾಡಿನಲ್ಲಿ ಆಕೆ ಕಂಡಳು ಬೆಳ್ಳಿಯ ಮರ. ತನ್ನ ಎಲೆಗಳು ಬೆಳ್ಳಿಹಾರದಂತ, ಆದರೆ ಅದು ಮೌನವಾಗಿತ್ತು. ಸಾನ್ವಿ ಕೂಗಿದಳು, ಓ ಪುರಾತನ ಮರದ ಆತ್ಮ, 6 ರಾಜ್ಯಗಳನ್ನು ರಕ್ಷಿಸುವ ಮಾರ್ಗವೆಲ್ಲ ಕೊನೆಗೊಂಡಿದೆ. ಮಾರ್ಗವೊಂದನ್ನು ತೋರಿಸು. ಗಾಳಿ ಮೃದುವಾಗಿ ಮಾತಾಡಿದಂತಾಯಿತು. 6 ಕೊಡುವುದು ಬೇಕು, ತೆಗೆದುಕೊಂಡದ್ದಲ್ಲ. ಬೇರಿಗೆ ತಾಗುವುದು ಮರೆತ ತುಡಿತ. ಒಂದು ಕಿರೀಟವು ಬೀಳಬೇಕು, ತಕ್ಷಣ ಜಗತ್ತು ಜಾಗೃತವಾಗುವುದು. ಸಾನ್ವಿ ತನ್ನ ಸಹೋದರಿ ರಾಣಿಯರ ಬಳಿಗೆ ಹಿಂತಿರುಗಿದಳು. ಪ್ರತಿ ರಾಣಿಯೂ ತನ್ನ ಅತಿ ಮೌಲ್ಯಯುತ ಮಾಯಾಜಾಲವನ್ನು ಕೊಟ್ಟಳು. ಪೃಥ್ವಿ ಪರ್ವತಗಳ ನೆನಪಿನ ಕಲ್ಲು. ಅಗ್ನಿ ತಾಕಿದರೂ ಬೆಂಕಿಯಾಗದ ದೀಪ. ಜಲ ಮರುಜೀವನ ನೀಡುವ ಬಿಂದು. ವಾಯು ಅಜರಾಮರ ಗಾಳಿಯ ಒಂದು ಉಸಿರು. ಆಕಾಶ ಎಂದಿಗೂ ಅಸ್ತಮಯವಾಗದ ನಕ್ಷತ್ರ. ಛಾಯಾ ತನ್ನ ನೆರಳನ್ನೇ ಕೊಟ್ಟಳು. ಆಕೆ ಮರದ ಬಳಿ ಈ 6 ಕೊಡುಗೆಗಳನ್ನು ಅರ್ಪಿಸಿದಳು. ಆದರೆ ಮರ ಇನ್ನೂ ಮೌನ. ಆಗ ಸಾನ್ವಿಗೆ ಅರಿವಾಯಿತು, ಒಂದು ಕಿರೀಟ ಬೀಳಬೇಕು. ಆಕೆ ನಿಧಾನವಾಗಿ ತನ್ನ ಕಿರೀಟವನ್ನು ಮರದ ಬೇರುಗಳ ಬಳಿ ಇಟ್ಟಳು. ತಕ್ಷಣವಾಗಿ ಪ್ರಕಾಶ ಸ್ಫೋಟವಾಯಿತು. ಮರವು ಹಾಡತೊಡಗಿತು, ಒಂದು ಪುರಾತನ ಗೀತೆ, ನೆನಪಿನ ಗೀತೆ. ಮಾಯಾಜಾಲ ಜಗತ್ತಿಗೆ ಹಿಂದಿರುಗಿತು. ಮರಗಳು ಮತ್ತೆ ಮಾತಾಡಿದವು. ನದಿಗಳು ಹಾಡಿದವು. ಕನಸುಗಳು ಬಣ್ಣಗೊಂಡವು. ಸಾನ್ವಿ ಮರದೊಳಗೆ ಕರಗಿದಳು. ಮರವು ಈಶ್ವರಿಯ ಶಕ್ತಿಯ ರೂಪವಾಯಿತು. ಇಂದು ಕೂಡ ಕೆಲವರು ಹೇಳುತ್ತಾರೆ, ಗಾಳಿಯಲ್ಲಿ ನಿಧಾನ ಗೀತೆ ಕೇಳಿದರೆ ಅದು ರಾಣಿ ಸಾನ್ವಿಯ ಹಾಡು. ಆತ್ಮೀಯ ತ್ಯಾಗ ಮತ್ತು ಶುದ್ಧ ಮಾಯಾ